ಬಿಜೆಪಿ ವಕ್ತಾರರು ವಿಜಯ್ ಅವರು ಇದ್ದಾರೆ. ವಿಜಯ್ ಜಿ ಪ್ಲೀಸ್ ಕಂಟಿನ್ಯೂ. ನೋಡಿ, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಶಿವಕುಮಾರ್ಗೆ ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ. ಸ್ಪ್ಲಿಟ್ ಪರ್ಸನಾಲಿಟಿ ಇದ್ದಾಗ ಏನಾಗುತ್ತೆ, ಒಂದೊಂದ್ಸರಿ ಒಂದೊಂದು ಮನಸ್ಸಲ್ಲಿ ಬರುತ್ತೆ. ಒಂದ್ಸರಿ ನಾನು ಓಲೈಕೆ ರಾಜಕಾರಣ ಮಾಡಬೇಕು, ಒಂದು ಮುಸ್ಲಿಂ ಸಮುದಾಯನ ಒಂದ್ಸರಿ ಓಲೈಕೆ ಮಾಡಬೇಕು ರಾಜಕಾರಣದಲ್ಲಿ. ಇನ್ನೊಂದ್ಸರಿ ಸ್ಪ್ಲಿಟ್ ಪರ್ಸನಾಲಿಟಿ ಬಂದಾಗ ನಾನು ಹಿಂದೂ ಆಗಬೇಕು, ಓಲೈಕೆ ಮಾಡಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಇದನ್ನ ನೀವು ಈ ಸ್ಪ್ಲಿಟ್ ಪರ್ಸನಾಲಿಟಿ ಇರೋ ಅಂತ ವ್ಯಕ್ತಿನ ನೀವು ಖಂಡಿತವಾಗ್ಲೂ ನೀವು ನಂಬೋದಕ್ಕಾಗಲ್ಲ. ಜನಗಳು ತುಂಬಾ ಕೇರ್ಫುಲ್ ಆಗಿ ಹೆಜ್ಜೆ ಇಡಬೇಕು. ಯಾಕಂದ್ರೆ ಈ ತರದ ರಾಜಕಾರಣ ಸುಮಾರು ಜನ ಇರ್ತಾರೆ, ನಾನು ಇಲ್ಲ ಅಂತ ಹೇಳ್ತೀನಿ. ಶಿವಕುಮಾರ್ ಲೆವೆಲ್ ನೀವು ಸ್ಪ್ಲಿಟ್ ಪರ್ಸನಾಲಿಟಿ ಬಗ್ಗೆ ಮಾತನಾಡ್ತಾ ಇದ್ರಿ. ಇಸ್ ದಟ್ ರಾಂಗ್ ಇನ್ ಪಾಲಿಟಿಕ್ಸ್? ಮಾಡಬಾರದು. ಒಂದ್ ನಿಮಿಷ, ಯಡಿಯೂರಪ್ಪನವ್ರಿಗೆ ಟಿಪ್ಪು ಜಯಂತಿ ಮಾಡಿದಾಗ ಆರ್ ಅಶೋಕ್ ಅವರು ತಲೆ ಮೇಲೆ ಟಿಪ್ಪು ಜಯಂತಿ ಇಟ್ಕೊಂಡು ಮಾಡಿದಾಗ ಬೊಮ್ಮಾಯಿ ಅವ್ರು ಮಾಡಿದ್ದು ಅದು ಸ್ಪ್ಲಿಟ್ ಅಲ್ವಾ? ನೀವು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪ. ನೀವು ಮಾತ್ರ ಹಿಂದುತ್ವಕ್ಕೆ ದುಡ್ಡು ಇದು ಅಂತ ಹೇಳ್ತೀರಿ. ಏನ್ ಮಾಡಿದ್ರೆ ಅವಾಗ ಯಡಿಯೂರಪ್ಪನವ್ರು ಮಾಡಿದ್ದು ಇದೇ ರೀತಿ ಸ್ಪ್ಲಿಟ್ ಅಂತ ಹೇಳಿ ಶಿವಕುಮಾರ್ ಬಗ್ಗೆ ಮಾತನಾಡೋಣ. ಶಿವಕುಮಾರ್ ಯಾವತ್ತೂ ಹಿಂದೂ ಮುಖಂಡ ಆಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಏನಾಗಿದೆ ಮೇಡಮ್, ಏನಾಗಿದೆ ಕಾಂಗ್ರೆಸ್ ರಾಜ್ಯದ ರಾಜಕಾರಣದಲ್ಲಿ ಏನಾಗಿದೆ ಅಂತಂದ್ರೆ, ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಕಳೆದ 2 ವರ್ಷದಿಂದ ಯಾವುದೇ ಅಧಿಕಾರ ಮಾಡ್ದೇನೆ ಬರೀ ಬೆಲೆ ಏರಿಕೆ ಮಾಡ್ಕೊಂಡ್ ಬಂದು ಜನಗಳ ಮೇಲೆ ಬರೆ ಎಳ್ಕೊಂಡ್ ಬಂದು, ಆಯ್ತಾ, ಅವರು ಇವಾಗ ಏನ್ ಮಾಡ್ತಾ ಇದಾರೆ, ಅಟೆನ್ಷನ್ ಡೈವರ್ಟ್ ಮಾಡಕ್ ನೋಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ, ಓಕೆ ಬೇರೆ ಏನಾದ್ರು ಒಂದು ಇವಾಗ ಡಿಲಿಮಿಟೇಷನ್ ತಂದಿದ್ದಾರೆ. ಇವಾಗ ಶಿವಕುಮಾರ್ ನಾನು ಹಿಂದೂ ಆಗ್ಬೇಕು, ನಂಗೆ ಹಿಂದೂ ಓಲೈಕೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಶಿವಕುಮಾರ್ ಕಣ್ಣು ಇವಾಗ ಹಿಂದುಗಳ ಮೇಲೆಲ್ಲ ಇರೋದು, ಅಲ್ಲಿ ಅವ್ರ ಕಣ್ಣಿರೋದು, ಅವ್ರ ದೃಷ್ಟಿ ಇರೋದು ಇವತ್ತು ಮುಖ್ಯಮಂತ್ರಿ ಕುರ್ಚಿ ಮೇಲೆ. ಯಾಕೆ ಅಂತಂದ್ರೆ ಇವತ್ತು ನಾನು ನಾಳೆ ದಿವಸ ಸಿದ್ದರಾಮಯ್ಯ ಅವರನ್ನ ಕುರ್ಚಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೆ ಅವ್ರ ಕಡೆಯವರು ಯಾರು ಶಿವಕುಮಾರ್ಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಶಿವಕುಮಾರ್ಗೆ ಖಂಡಿತವಾಗ್ಲೂ ಅದು ಸುಧೀಂದ್ರ ಅವರೇ, ಒಂದು ಪ್ರಶ್ನೆ, ನಿಮ್ಮ ಉತ್ತರವನ್ನ ಅಂದ್ರೆ ನಿಮ್ಮ ಚರ್ಚೆನ ನೀವು ಮುಂದುವರಿಸಬಹುದು. ಬಟ್ ಒಂದು ಪ್ರಶ್ನೆ, ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ಏಕನಾಥ್ ಶಿಂದೆ ಅಂತವರು ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಇಸ್ ದಟ್ ಫಾರ್ ಡಿಕೆಶಿ? ಖಂಡಿತ ಇಲ್ಲ. ಅವರು ಮೋಸ್ಟ್ಲಿ ಅವರು ಪಕ್ಷದಲ್ಲಿ ಇವರು ನಮ್ಮ ಯಾರು ಬಸವರಾಜ್ ಯತ್ನಾಳ್ಗೋ ಕುಮಾರ್ ಬಂಗಾರಪ್ಪನಿಗೋ ವಿಶ್ವನಾಥ್ಗೋ ಯಾರಿಗೋ ಹೇಳಿರ್ಬೇಕು ಆ ಮಾತನ್ನ. ಈಗ ವಿಜಯ್ ಅವರು ಶುದ್ಧ ಆರೋಪನ ಒಬ್ಬರ ಮೇಲೆ ಹೇಳಿದ್ರಲ್ಲ, ಆ ತರ ನಾನು ಅದೇ ಆರೋಪನ 10 ಜನ ಇದ್ದಾರೆ ಬಿಜೆಪಿನಲ್ಲಿ ಇವತ್ತು ಅವ್ರು ಏನ್ ಹೇಳ್ತಾ ಇದಾರೆ, ಎದುರು ಪಟ್ಟಿ. ಯಾಕೆ ಅವ್ರ ಸುಧೀಂದ್ರ ಅವರೇ ಒಂದ್ ನಿಮಿಷ ಸುಧೀಂದ್ರ ಅವರೇ, ನಿಮಗೆ ಒಂದು ಸ್ಪಷ್ಟನೆ ಕೊಡಿ. ಬಸವರಾಜ್ ಯತ್ನಾಳ್ ಇಲ್ವಾ, ಬಂಗಾರಪ್ಪ ಇಲ್ವಾ? ಸುಧೀಂದ್ರ ಅವರೇ ಒಂದು ಸ್ಪಷ್ಟನೆ ಕೊಡಿ, ಒಂದು ನಿಮಿಷ. ಸುಧೀಂದ್ರ ಅವರೇ ಒಂದು ಸ್ಪಷ್ಟನೆ ಕೊಡಿ. ಕಾಂಗ್ರೆಸ್ ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇರೋದಂತೂ ಸತ್ಯ, ಒಪ್ಕೊಳ್ತಿರೋ ಒಪ್ಕೊಳ್ಳಲ್ವೋ? ನೋಡಿ, ಅವ್ರವ್ರ ತಕ್ಕ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಅದು ಬಹಳ ಸುಳ್ಳು ಹೇಳ್ದಂಗೆ ಆಗ್ತದೆ. ನಾವು ಯಾವ್ದು ಸುಮ್ನೆ ಅಲ್ಲೊಂದು ಕೂತ್ಕೊಂಡು ಇಲ್ಲಿ ಈಗ ತಾನೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರಲ್ಲ, ಆತರ ಅವ್ರದ್ದೊಂದು ಇಟ್ಕೊಂಡು ನಮ್ದು ಇನ್ನೊಂದು ಫೋಕಸ್ ಎಲ್ಲ ಮಾತಾಡೋ ಪ್ರಶ್ನೆ ಇಲ್ಲ. ಹೌದು ಡೆವಲಪ್ಮೆಂಟ್ ಆಗ್ತಾ ಇದೆ, ಆದ್ರೆ ನಮ್ಮಲ್ಲಿ ಹೈಕಮಾಂಡ್ ಏನು ಡಿಸಿಷನ್ ಅಂತ ಗೊತ್ತಾ ಇದೆ. ಮತ್ತೆ ರಾಜ್ಯದ ಪ್ರಮುಖ ನಾಯಕರು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅದು ಯಾಕೆ ಏನು ಡಿಸಿಷನ್ ತಗೋತಾರೆ ಅದಕ್ಕೆ ಬದ್ಧವಾಗಿದ್ದಾರೆ. ಇವತ್ತು ಇದೇ ರೀತಿ ಹೇಳೋದಾದ್ರೆ ಬಸವರಾಜ ಯತ್ನಾಳ್ 1,000 ಕೋಟಿ ಅಪ್ಪ ಮಗ ಡೂಪ್ಲಿಕೇಟ್ ಸಿಗ್ನೇಚರ್ ಆಗ್ತಾ ಡಿ.ಕೆ. ಶಿವಕುಮಾರ್ ಅವರ ನಡೆ ಇದೆಯಲ್ಲ, ಡಿ.ಕೆ. ಶಿವಕುಮಾರ್ ಅವರ ಮೂವ್ ಇದೆಯಲ್ಲ, ಸುಧೀಂದ್ರ ಅವರ ಡಿ.ಕೆ. ಶಿವಕುಮಾರ್ ಅವರ ಈ ಮೂವ್, ಈ ಸಾಫ್ಟ್ ಹಿಂದುತ್ವದ ಮೂವ್ ಇದೆಯಲ್ಲ, ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಲೆನೋವಾಗಿದೆಯಾ ಅಂತ? ಸಾಫ್ಟ್ ಹಿಂದುತ್ವ ಅನ್ನೋದನ್ನ ನಾನು ಒಪ್ಪದೇ ಇಲ್ಲ ಮೇಡಮ್. ಯಾಕೆ ಅಂದ್ರೆ ಅವರು ಯಾವತ್ತೂ ಸಡನ್ ಆಗಿ ಸಾಫ್ಟ್ ಹಿಂದುತ್ವ ತರ ನೋಡಿದ್ರೆ, ಅವ್ರು ಮುಂಚೆಯಿಂದ ಹಿಂದುತ್ವ ಬಹಳ ಪ್ರಭಾವವಾಗಿ ನಂಬಿದ್ದವ್ರು. ನಾನು ಒಂದ್ ಸಣ್ಣ ವಿಷಯ ಹೇಳ್ತೀನಿ. ನಾನು ಯಾವ್ದೋ ಒಂದು ಇದಕ್ಕೆ ಹೋಗಿದ್ದೆ, ಸಭೆಗೆ ಹೋಗಿದ್ದೆ. ಅಲ್ಲಿ ಒಬ್ರು ಈಗ ಒಂದು ತಿಂಗಳ ಮುಂಚೆ ಅಲ್ಲೊಬ್ರು ಬಹಳ ತಿಳಿದಂತವ್ರು ಒಂದು ಶ್ಲೋಕ ಹೇಳಿದ್ರು. ಬಹಳ ತಿಳಿದಂತವ್ರು, ಎಲ್ಲಿ ಏನು ಹೆಸರು ಬೇಡ. ಅದಾದ್ಮೇಲೆ ಸಾಹೇಬ್ರು ಡಿ.ಕೆ. ಶಿವಕುಮಾರ್ ಅವ್ರದ್ದು ಭಾಷಣ ಇತ್ತು. ಆ ಭಾಷಣದಲ್ಲಿ ಅವರ ಸಂಸ್ಕೃತ ಶಕ್ತಿ ಮತ್ತೆ ಫುಲ್ ಉಚ್ಚರಿಸಿ ಅಲ್ಲೊಂದು ತಪ್ಪಾಗಿತ್ತು, ಅವರು ಮೂಲ ಇದ್ರಲ್ಲಿ ಹೇಳಿದಾಗ ಅಲ್ಲಿ ತಪ್ಪಾಗಿತ್ತು, ಇದು ಸರಿ ಹಿಂಗೆ ಹೇಳ್ಬೇಕು ಅಂತ ಹೇಳಿ ಅದ್ರ ಅರ್ಥ ಹೇಳಿದ್ರು. ಅಲ್ಲಿಗೆ ನಾನು ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೋ ಅದನ್ನ ಓವರ್ ನೈಟ್ ಬಂದ್ಬಿಡ್ಲಿಲ್ಲ.
ಅವ್ರ ಹೆಸರು, ಅವ್ರ ಇಷ್ಟೊಂದು ಹಿಂದುತ್ವ, ಸಾಫ್ಟ್ ಹಿಂದುತ್ವ ಹಿಂಗೆಲ್ಲ ಓವರ್ ನೈಟ್ ಒಂದು ವೇದಾನೋ ಇದನ್ನ ಕತ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಭಾಷಣ ಮಾಡಕ್ ಆಗೋದಿಲ್ಲ. ಅವ್ರ ಆ ದಿನಗಳಿಂದಲೂ ಅವರ ಒಂದು ಹಿಂದುತ್ವದ ಪ್ರತಿ ಅವರು ಏನು ಒಂದು ಗೌರವ ಅಥವಾ ಇದಿರಬೇಕು, ಅದೇ ರೀತಿ ಎಲ್ಲಾ ಧರ್ಮಗಳ ಬಗ್ಗೆ. ಇವತ್ತು ಅವ್ರು ಇನ್ನೊಂದು ಯಾವ್ದೋ ಬೆಟ್ಟದ ಬಗ್ಗೆ ಹೇಳಿದ್ರು, ಎಲ್ಲಾ ಗೌರವ ಬಗ್ಗೆ ಗೌರವ ಇಟ್ಕೊಂಡಿರ್ತಾರೆ ಡಿ ಕೆ ಶಿವಕುಮಾರ್. ಅವ್ರು ಇನ್ನೂ ಒಂದು ಮಾತಾಡಿದಾರೆ, ಹಿಂದೂ ಆಗ್ಬಿಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ. ಕರೆಕ್ಟ್ ಅದು. ಹಂಗಂತ ನಾವು ದ್ವೇಷಿಸ್ಬೇಕು ಅಂತ ಇವಾಗ ಬಿಜೆಪಿ ಅವ್ರು ಏನ್ ರಾಜಕಾರಣ ಮಾಡ್ತಾರೆ, ನೀವು ಹಿಂದೂ ಆಗಿ ಅವ್ರನ್ನ ದ್ವೇಷಿಸಿ ಆ ರೀತಿ ಏನ್ ಮಾತಾಡ್ತಾ ಇಲ್ವಲ್ಲ. ಯಾರ್ದಾರು ದ್ವೇಷದ ರಾಜಕಾರಣ ಹೇಳ್ಕೊಡ್ತಾ ಇದಾರ? ಸಾಫ್ಟ್ ಹಿಂದುತ್ವ ಅಂದ್ರೆ ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡ್ಬೇಕು ಅಂತಾನ? ಓಕೆ, ಒಟ್ಟಾರೆಯಾಗಿ ಸುಧೀಂದ್ರ ಅವರೇ ಫೈನ್. ಜಯಂತಿ ಮಾಡಿದಾಗ ಎರಡೆರಡು ಅವುಗಳಲ್ಲ. ಸುಧೀಂದ್ರ ಅವರೇ, ಒಟ್ಟಾರೆಯಾಗಿ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು, ಒಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿದ್ದವರು ಅಥವಾ ಅಹಿಂದ ನಾಯಕರು ಅಂತ ಯಾರಿದ್ದಾರೆ ಅವರುಗಳು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಪ್ತಾ ಇಲ್ಲ, ಸಿಎಂ ಆಗೋದಕ್ಕೆ ಬಿಡ್ತಾ ಇಲ್ಲ. ಈ ಕಡೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು, ಇದೆಲ್ಲವೂ ಕೂಡ ತಲೆಯಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಮೂವ್ ಅನ್ನ ಇಡ್ತಾ ಇದ್ದಾರೆ. ಅವರ ಈ ಮೂವ್ ಇದೆಯಲ್ಲ ಅಂದ್ರೆ ಕೇವಲ ಅಹಿಂದ ಮತಗಳಿದ್ರೆ ಸಾಲಲ್ಲ, ಅಥವಾ ಕೇವಲ ಒಕ್ಕಲಿಗ ಸಮುದಾಯದ ಮತಗಳಿದ್ರೆ ಸಾಲೋದಿಲ್ಲ, ಬೇರೆ ಸಮುದಾಯದ ಮತಗಳನ್ನ ಕೂಡ ಸೆಳ್ಕೊಳ್ಬೇಕಾಗತ್ತೆ ನಾನು ಗೆಲ್ಲಬೇಕಾದ್ರೆ ಅನ್ನುವಂಥ ಆಲೋಚನೆ ಇರಬಹುದಾ? ಒಟ್ಟಾರೆಯಾಗಿ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಈ ಡೆವಲಪ್ಮೆಂಟ್ ಗಳ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್, ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಎಲ್ಲಾ ಸಮುದಾಯಗಳು, ಯಾವ ಒಕ್ಕಲಿಗ ಲೀಡರ್ ಅಂತ ಬೆಂಬಲಿಸ್ಕೊಂಡಿಲ್ಲ ಡಿ ಕೆ ಅವ್ರು. ದಯವಿಟ್ಟು ಹೇಳ್ತೀನಿ ಕೇಳಿ, ಯಾವುದೇ ಇದಾಗ್ಲಿ, ಅದು ಲಿಂಗಾಯತರಾಗ್ಲಿ, ಬ್ರಾಹ್ಮಣರಾಗ್ಲಿ, OBC-ಗಳಾಗ್ಲಿ, ಎಲ್ಲಾ ಇದ್ರಲ್ಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಇಷ್ಟಪಡ್ತಾ ಇರ್ತಕ್ಕಂಥವ್ರು. ಮತ್ತು ಅವರು ನಮ್ಮ ರಾಜ್ಯನ ಮುಂದೊಂದ್ ದಿನ ಖಂಡಿತ ನಮ್ಮ ರಾಜ್ಯದ ಚುಕ್ಕಾಣಿ ನಡೀಲಿ ಅಂತ ಇಷ್ಟಪಡ್ತಕ್ಕಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಅದ್ರಲ್ಲಿ ಯಾವ್ದು ಎರಡು ಮಾತೇ ಇಲ್ಲ. ಅದನ್ನ ಡಿ ಕೆ ಶಿವಕುಮಾರ್ ಈಗ ಒಂದ್ ಸಣ್ಣ ಓಲೈಕೆ ಮಾಡ್ಬಿಟ್ಟು ಅವ್ರನ್ನ ಕರ್ಕೋಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಒಂದ್ ಸಮುದಾಯದ ನಾಯಕರಲ್ಲ, ಅವ್ರ ಆ ಗದ್ದಿಯಿಂದ ಮೇಲೆ ಬೆಳೆದಿದ್ದಾರೆ ಇವತ್ತು. ಆತರ ಬಿಜೆಪಿಲೂ ಇದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ದಯವಿಟ್ಟು ಒಂದು ಸಮುದಾಯಕ್ಕೆ ಸೀಮಿತ ಮಾಡಬೇಡಿ. ರೈಟ್ ರೈಟ್. ವಿಜಯ್ ಅವರೇ, ನಿಮ್ಮ ಕಡೆಯ ಪ್ರತಿಕ್ರಿಯೆ ನೋಡಿ. ಕೆಲವೊಂದು ವಿಷಯಗಳನ್ನ ಇದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗುವಾಗ ಏನ್ ಹೇಳಿದ್ರು, ನನಗೆ ಫೈನಲ್ ಕನ್ಕ್ಲೂಷನ್ ಏನ್ ಹೇಳ್ತೀರಿ? ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಶಿವಕುಮಾರ್ ಅವರ ಈ ಡೆವಲಪ್ಮೆಂಟ್ ಗಳ ಬಗ್ಗೆ ನಿಮ್ ಫೈನಲ್ ಕನ್ಕ್ಲೂಷನ್? ಈ ಡೆವಲಪ್ಮೆಂಟ್ ಹೇಳ್ತೀನಿ, ಈ ಒಂದು ಉಲ್ಲೇಖ ಮಾಡ್ಬಿಟ್ಟು ಹೇಳ್ತೀನಿ ನೋಡಿ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗುವಾಗ ಶಿವಕುಮಾರ್ ಏನ್ ಹೇಳಿದ್ರು, ಇದು ಇಬ್ರು ಹೋಟೆಲ್ ಉದ್ಯಮಿಗಳ ಮಧ್ಯೆ ನಡೀತಾ ಇರುವಂತ ಜಗಳ ಹೇಳಿದ್ರು. ಅದೇ ಡಿ ಕೆ ಶಿವಕುಮಾರ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ಅಂತ ಕೂಡ ಹೇಳಿದ್ರು. ರಾಜಕಾರಣಿನೇ ಹೊರತು ಇವ್ರು ಯಾವುದೇ ಕಾರಣಕ್ಕೂ ಹಿಂದೂ ಮುಖಂಡ ಆಗಕ್ ಸಾಧ್ಯ ಇಲ್ಲ. ಶಿವಕುಮಾರ್ ಅವರು ಒಂದು ಗೋಸುಂಬೆ, ಅವರು ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಇರುವಂತ ರಾಜಕಾರಣಿ. ಯಾವತ್ತೂ ನಂಬಿಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಸ್ಟೆಪ್ ಇಡ್ತಾ ಇದ್ದಾರೆ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನಾದ್ರೂ ಒಂದು ಅರ್ಥ ಇರುತ್ತೆ, ಏನಾದ್ರೂ ಒಂದು ಪ್ಲಾನ್ ಇರುತ್ತೆ ಅನ್ನೋದಂತ ಸತ್ಯ. ನೋಡೋಣ ಕಾಂಗ್ರೆಸ್ನಲ್ಲಿ ವಿಜೇಂದ್ರ ಅವರು ಹೇಳಿದಂತೆ ಏನಾದ್ರೂ ಕ್ಷಿಪ್ರ ಕ್ರಾಂತಿ ಆಗುತ್ತಾ, ಕ್ಷಿಪ್ರ ಬದಲಾವಣೆಗಳಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ.